ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7ನೇ ತರಗತಿಯ ಗಣಿತ ಪ್ರಕಾಶ ಎನ್ನುವಂತಹ ನ್ಯೂ ಸಿಲೆಬಸ್ ಅಲ್ಲಿ ಬರುವಂತಹ 2ನೇ ಪಾಠ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬರ್ತಕ್ಕಂತಹ 3ನೇ ಫಿಗರ್ ಇಟ್ ಔಟ್ ಅಲ್ಲಿ ಬರುವಂತ ಎಲ್ಲಾ ಪ್ರಶ್ನೆಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟಿನ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಅವುಗಳಿಗೆ ಸೊಲ್ಯೂಷನ್ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಇದು ಈ ಒಂದು ಆರ್ಥಮೆಟಿಕ್ ಎಕ್ಸ್ಪ್ರೆಷನ್ ಪಾಠದ 3ನೇ ಫಿಗರ್ ಇಟ್ ಔಟ್ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮೊದಲನೇ ಕ್ವಶನ್ ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ನಂಬರ್ಸ್ ಅಂಡ್ ಬಾಕ್ಸಸ್ ವಿತ್ ಆಪರೇಷನ್ ಸೈನ್ಸ್ ಸಚ್ ದಟ್ ದ ಎಕ್ಸ್ಪ್ರೆಷನ್ಸ್ ಆನ್ ಬೋತ್ ಸೈಡ್ಸ್ ಆರ್ ಈಕ್ವಲ್. ಅಂದ್ರೆ ಈ ಕಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಾಕ್ಸ್ ಕೊಟ್ಟಿದ್ದಾರೆ ಮತ್ತೆ ಡ್ಯಾಶ್ ಕೊಟ್ಟಿದ್ದಾರೆ. ಬಾಕ್ಸ್ ಇರುವ ಜಾಗದಲ್ಲಿ ಚಿಹ್ನೆಯನ್ನು ಬಳಸಬೇಕು, ಡ್ಯಾಶ್ ಇರುವ ಜಾಗದಲ್ಲಿ ಸಂಖ್ಯೆಯನ್ನು ಬಳಸಬೇಕು. ಹೇಗೆ ಬಳಸಬೇಕು ಅಂದ್ರೆ ಎಡಭಾಗ ಮತ್ತು ಬಲಭಾಗ ಸಮ ಬರಬೇಕು, ಆ ರೀತಿಯ ಚಿಹ್ನೆಗಳು ಮತ್ತೆ ಸಂಖ್ಯೆಗಳನ್ನ ಬಳಕೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇ ಕ್ವಶನ್ 24 ಪ್ಲಸ್ ಬ್ರಾಕೆಟ್ ಒಳಗಡೆ 6 - 4 ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 24 + 6 ಡ್ಯಾಶ್ ಒಂದು ಬಾಕ್ಸ್ ಕೊಟ್ಟು ಪಕ್ಕದಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಸೈನ್ ಬರಬೇಕು, ಇಲ್ಲಿ ನಂಬರ್ ಬರಬೇಕು. ನೋಡಿ, 24ಕ್ಕೆ +6 ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ತೀರಾ? ಈಗ ಇಲ್ಲಿ 24 ಇದೆ, ಇಲ್ಲೂ 24 ಪ್ಲಸ್ ಇದೆ, ಇಲ್ಲೂ ಕೂಡ 6 ಇದೆ. ಹಾಗಿದ್ಮೇಲೆ ಈ -4 ಬಿಟ್ಟೋಗಿದೆ ತಾನೇ ಇಲ್ಲಿ. ಸೊ ಹಾಗಾಗಿ ನೀವು ಇಲ್ಲಿ ಚಿಹ್ನೆ ಮೈನಸ್ ಹಾಕಿ ಈ ಕಡೆ 4 ಬರೆದ್ರಿ ಅಂದ್ರೆ ಆನ್ಸರ್ ಸರಿ ಬರುತ್ತೆ. ಅದೇ ರೀತಿಯಲ್ಲಿ ಎರಡನೇದು ಕೊಟ್ಟಿದ್ದಾರೆ, 38 ಪ್ಲಸ್ ಮೈನಸ್ಸು ಬಾಕ್ಸು ಮೈನಸ್ಸು, ಈ ಕಡೆನೂ +9 - 4 ಕೊಟ್ಟಿದ್ದಾರೆ. ಸುಲಭವಾಗಿ ಹೇಳ್ಬೋದಲ್ವಾ? +9 ಇಲ್ಲಿ ಬರೀತೀರಾ, ಪ್ಲಸ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, 9 ಇಲ್ಲಿ ಬರೀಬೇಕು, ಮೈನಸ್ಸು ಬಾಕ್ಸ್ ಒಳಗಡೆ ಮೈನಸ್ ಬರಬೇಕು, ಪಕ್ಕದಲ್ಲಿ 4 ಬರಬೇಕು. ಅದೇ ರೀತಿ ಸಿ ನೋಡಿದ್ರೆ ಇಲ್ಲೂ ಕೂಡ 24 ಇದೆ, 6 + 4 ಇದೆ, ಬದಲಾಗಿ ಇಲ್ಲಿ ಮೈನಸ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಬ್ರಾಕೆಟ್ ಕ್ಲೋಸ್ ಮಾಡಿದ್ರಿ ಅಂದ್ರೆ ಮೈನಸ್ ಇಂಟು ಪ್ಲಸ್ -6 ಆಗುತ್ತೆ, ಮೈನಸ್ ಇಂಟು ಪ್ಲಸ್ -4 ಆಗುತ್ತೆ. ಅದ್ರ ಪ್ರಕಾರ 6 - 4 ಆಲ್ರೆಡಿ ಇಲ್ಲಿದೆ ಅಂದ್ರೆ ಇಲ್ಲಿ ಏನು ಬರುತ್ತೆ? ಮೈನಸ್ ಬಿಟ್ಟೋಗಿದೆ. ಸೊ ಇಲ್ಲಿ ನೀವು ಬಾಕ್ಸ್ನಲ್ಲಿ ಮೈನಸ್ ಅನ್ನ ಹಾಕಬೇಕು. ಹಾಗೆ ನೆಕ್ಸ್ಟು ಡಿ ಕೊಟ್ಟಿದ್ದಾರೆ, 24 - 6 - 4, 24 ಇದೆ, -6 ಇದೆ, ಇಲ್ಲಿ ಏನು ಹಾಕ್ಬೇಕಂಗಿದ್ರೆ ಇಲ್ಲಿ ಮೈನಸ್ ಹಾಕಬೇಕು, ಈ 4 ಇಲ್ಲಿ ಬರಿಬೇಕು. ಸುಲಭವಾಗಿ ಆನ್ಸರ್ ಸಿಕ್ತು. ಹಾಗೆ ಈ ಕೂಡ ನೋಡ್ರಿ, 27 - 8 + 3 = 27 ಬಾಕ್ಸ್ ಖಾಲಿ ಬಿಟ್ಟು 8 ಮತ್ತು 3 ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಮೈನಸ್ ಕೊಡಬೇಕು. ಅಥವಾ ಓಕೆ, ಇಲ್ಲಿ ನೀವು ಸಪೋಸ್ 8 + 3 ಬದಲಾಗಿ ನೀವು ಇಲ್ಲಿ ಏನಾದರೂ ಮೈನಸ್ ಹಾಕಿದ್ರಿ ಅಂತ ಹೇಳಿದ್ರೆ, ಬ್ರಾಕೆಟ್ ಹಾಕಿದ್ರಿ ಅಂದ್ರೆ ಇಲ್ಲಿ ನೀವು ಮೈನಸ್ ಬದಲಾಗಿ ಪ್ಲಸ್ ತಗೊಳ್ತೀರಾ. ಗೊತ್ತಾಯ್ತಲ್ವಾ? ಅಲ್ಲಿಗೆ 27 ಇದು ಮೈನಸ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದಾಗಿ ಇದಕ್ಕೆ ನೀವು ಇದನ್ನ ಪ್ಲಸ್ ಅಂತ ಬರೀಬೇಕು, ಬ್ರಾಕೆಟ್ ಅನ್ನು ತೆಗೆದು. 2 ಆಪ್ಷನ್ ಇದಾವೆ. ಬ್ರಾಕೆಟ್ ಹಾಕಿದ್ರೆ ಚಿಹ್ನೆ ಮೈನಸ್ ಹಾಕಬೇಕು, ಬ್ರಾಕೆಟ್ ತೆಗೆದ್ರಿ ಅಂದ್ರೆ ಚಿಹ್ನೆ ಪ್ಲಸ್ ಹಾಕಬೇಕು. ನೆಕ್ಸ್ಟ್ ಈ ಕಡೆ 27 - 8 ಇದೆಯಲ್ವಾ, ಸೊ ಇಲ್ಲಿ ಮೈನಸ್ ಬರೆದು, ಸೊ ಇಲ್ಲಿ ಬ್ರಾಕೆಟ್ ಹಾಕಿರೋದ್ರಿಂದಾಗಿ ನೀವು 27ಗೆ ಬ್ರಾಕೆಟ್ ಹಾಕಿದ್ರಿ ಅಂತ ಹೇಳಿದ್ರೆ ಮೈನಸ್ ಏನಾದರೂ ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ ಇದಕ್ಕೆ ಏನು ಬರ್ತದೆ ಅಂತ ಹೇಳಿದ್ರೆ -8 ಬರ್ತದೆ. ಓಕೆನಾ? ಇದು ಬರೀ 8 ಬರ್ತದೆ, ಇಲ್ಲಿ 8 ಅಂತ ಬರೀಬೇಕು. ಇದು ಚಿಹ್ನೆ ಸೈನಿನ ಚಿಹ್ನೆ ಇದು ತಾನೆ. ಸೊ ಇಲ್ಲಿ ಏನು ಬರೀಬೇಕು ಅಂದರೆ ಮೈನಸ್ ಹಾಕಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 3 ಬರೀಬೇಕು. ವೆರಿ ಸಿಂಪಲ್ ಆಗಿರುವಂತಹ ಒಂದು ಸೀಕ್ವೆನ್ಸ್ ಅನ್ನು ನಿಮಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಮೇನ್ನಲ್ಲಿ ಕ್ವಶನ್ ಅನ್ನು ನಾವು ನೋಡ್ತಾ ಹೋಗೋಣ. ಈಗ ಸೆಕೆಂಡ್ ಮೇನ್ ಕ್ವಶನ್, ರಿಮೂವ್ ದ ಬ್ರಾಕೆಟ್ಸ್. ಬ್ರಾಕೆಟ್ ಇದಾವಲ್ಲ, ಬ್ರಾಕೆಟ್ಸ್ ಅನ್ನ ರಿಮೂವ್ ಮಾಡಿಬಿಟ್ಟು ರೈಟ್ ದ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ ಬರೋ ರೀತಿಯಲ್ಲಿ ನೀವು ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು. ಇದ್ರ ಪ್ರಕಾರವಾಗಿ ನೀವು ಬರೆಯೋದಾದ್ರೆ ಬ್ರಾಕೆಟ್ ಅನ್ನು ತೆಗೆದಾಗಲೂ ಕೂಡ ಅದೇ ವ್ಯಾಲ್ಯೂ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆ ರೀತಿ ನೀವು ಎಕ್ಸ್ಪ್ರೆಷನ್ ಅನ್ನು ನೀವು ಬರಿತಾ ಹೋಗೋಣ. ಹೇಗೆ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಬ್ರಾಕೆಟ್ ತೆಗೆದ್ರಿ ಅಂದ್ರೆ ಪ್ಲಸ್ ಇದ್ದಾಗ ಯಾವುದೇ ಸಮಸ್ಯೆ ಆಗಲ್ಲ, ನೀವು ಡೈರೆಕ್ಟ್ ಆಗಿ 14 + 12 + 10 ಅಂತ ಬರೀತೀರಾ. ಇಲ್ಲಿ ಮೈನಸ್ ಇದ್ದಾಗ ಏನು ಮಾಡಬೇಕಾಗತ್ತೆ? ಮೈನಸ್ ಚಿಹ್ನೆಯಿಂದ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಬರ್ಕೊಳ್ಬೇಕು. 14 ಮೈನಸ್ ಇಂಟು ಪ್ಲಸ್ -12 ಮೈನಸ್ ಇಂಟು ಪ್ಲಸ್ -10 ಬರುತ್ತೆ. ಇಲ್ಲಿ ಪ್ಲಸ್ ಇದ್ದಾಗ ಯಾವುದೇ ವ್ಯತ್ಯಾಸ ಆಗಲ್ಲ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ -10 ಬರುತ್ತೆ. ಕೆಳಗಡೆನೂ ಕೂಡ ಅಷ್ಟೇ 14 ಬರೆದು ಮೈನಸ್ ಇಂಟು ಪ್ಲಸ್ -12 ಮೈನಸ್ ಇಂಟು ಮೈನಸ್ ಪ್ಲಸ್ 10 ಅಂತ ಬರೀಬೇಕು. ಇಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿ ಬಂದ್ಬಿಟ್ಟು
ಈ ಥರ ಬ್ರಾಕೆಟ್ ಇದೆ ಆ್ಯಕ್ಚುಲಿ ಅದು. ಸೊ ಇದನ್ನು ಕೂಡ ನೀವು -14 ಪ್ಲಸ್ ಇರೋದ್ರಿಂದ +12 -10 ಆಗುತ್ತೆ. ಯಾವುದೇ ಬೆಲೆ ಚೇಂಜ್ ಆಗಲ್ಲ, ಚಿಹ್ನೆನೂ ಚೇಂಜ್ ಆಗಲ್ಲ. ಮೈನಸ್ ಇದ್ದಾಗ ಮಾತ್ರ ಮೈನಸ್ ಇಂಟು ಮೈನಸ್ +12 ಆಗುತ್ತೆ, ಮೈನಸ್ ಇಂಟು ಮೈನಸ್ +10 ಅಂತೇಳಿ ನೀವು ಬರಿಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಸೊ ಇದರ ಆಧಾರದ ಮೇಲೆ ನೆಕ್ಸ್ಟ್ ಪ್ರಶ್ನೆನ ನಾವು ನೋಡೋದಾದ್ರೆ, ಈಗ ಕ್ವಶನ್ ನಂಬರ್ 3 ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಫಾರ್ ಈಚ್ ಪೇರ್. ಫಸ್ಟ್ ಟ್ರೈ ಟು ಗೆಸ್ ವೆದರ್ ದೇ ಹ್ಯಾವ್ ದ ಸೇಮ್ ವ್ಯಾಲ್ಯೂ ವೆನ್ ಆರ್ ದ ಟೂ ಎಕ್ಸ್ಪ್ರೆಷನ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಏನು ಮಾಡಿದ್ದಾರೆ ಅಂದರೆ ವ್ಯಾಲ್ಯೂಗಳನ್ನು ಕಂಡುಹಿಡಿಯಬೇಕು. ಕೆಳಗಡೆ ಇರುವ ಎಕ್ಸ್ಪ್ರೆಷನ್ಗಳದ್ದು ಪ್ರತಿಯೊಂದು ಜೊತೆಯಲ್ಲೂ ಕೂಡ ನೀವು ಮೊದಲನೇದಾಗಿ ಗೆಸ್ ಮಾಡಬೇಕು. ವೆದರ್ ದೇ ಹ್ಯಾವ್ ದ ಸೇಮ್ ವ್ಯಾಲ್ಯೂ, ಯಾವುದಕ್ಕೆ ಸೇಮ್ ವ್ಯಾಲ್ಯೂ ಬರುತ್ತೆ ಅಂತ ಗೆಸ್ ಮಾಡಬೇಕು. ಯಾವುದಕ್ಕೆ ಸೇಮ್ ವ್ಯಾಲ್ಯೂ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಹೇಳಬೇಕು ಅಂತ ಕೊಟ್ಟಿದ್ದಾರೆ. ಸೊ 3 ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿ ಬರೀಬೋದು. ಹೇಗಪ್ಪ ಅಂದರೆ 6 + 10 - 2 ಕೊಟ್ಟಿದ್ದಾರೆ. 6 + 10 - 2 ಎರಡು ಒಂದೇ ರೀತಿಯಲ್ಲಿ ಇರೋದ್ರಿಂದಾಗಿ ಇದನ್ನು ನೀವು ಎಸ್ ಅಂತ ಬರೀಬೇಕು. ಸೇಮ್ ಇದೆ ತಾನೆ, ಸೇಮ್ ಇರೋದ್ರಿಂದಾಗಿ ಇದು ಎಸ್, ವ್ಯಾಲ್ಯೂ ಎರಡು ಈಕ್ವಲ್ ಇದೆ ಅಂತ ಜಸ್ಟ್ ನೀವು ಹೌದಾ ಅಲ್ವಾ ಬರೀಬೇಕಷ್ಟೇ. ಇನ್ನು ಬಿ ನೋಡಿದರೆ 16 - 8 - 3 ಕೊಟ್ಟಿದ್ದಾರೆ. ಇಲ್ಲಿ 16 - 8 - 3 ಕೊಟ್ಟಿದ್ದಾರೆ. 16 - 8 - 3 ಬದಲಾಗಿ ಇಲ್ಲಿ ನೀವು ಏನಾದರೂ ಸಪೋಸ್ ಬ್ರಾಕೆಟನ್ನು ತೆಗೆದು ಬರೆದ್ರಿ ಅಂದರೆ 16 - 8 - 3 ಆಗುತ್ತೆ. ಇದರಲ್ಲಿರುವ ಬ್ರಾಕೆಟನ್ನು ನೀವು ಹಾಕಿದ್ರಿ ಅಂದರೆ ಮೈನಸ್ ಕಾಮನ್ ತೆಗೆದು ಏನಾದರೂ ಬ್ರಾಕೆಟ್ ಹಾಕಿದ್ರಿ ಅಂದರೆ 8 + 3 ಆಗಿಬಿಡುತ್ತೆ. ನೋಡಿ, ಇಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ತಾನೆ. ಇಲ್ಲಿರೋ ವ್ಯಾಲ್ಯೂನೇ ಬೇರೆ, ಇಲ್ಲಿರೋ ವ್ಯಾಲ್ಯೂನೇ ಬೇರೆ. ಸೊ ದಟ್ ಇದಕ್ಕೆ ನೀವು ಸರಿಯಾಗಿ ಇದು ಏನು ಸಮ ಇಲ್ಲ ಅಂತ, ಇದು ಸಮ ಇಲ್ಲ. ಸೊ ದಟ್ ನೀವು ಆನ್ಸರ್ ನೋ ಅಂತ ಬರೀಬೇಕು. ಇಲ್ಲಿ 27 - 18 + 4 ಇದೆ. ಇಲ್ಲಿ 27 + -18 - 4 ಇದೆ. ಸೊ ನೀವು ಎರಡಕ್ಕೂ ಬ್ರಾಕೆಟನ್ನು ಕ್ಲೋಸ್ ಮಾಡಿದ್ರಿ ಅಂದರೆ ಸಮ ಬರುತ್ತಾ ಚೆಕ್ ಮಾಡೋದಾದರೆ 27 - ಇಂಟು ಪ್ಲಸ್ -18 - ಇಂಟು ಪ್ಲಸ್ -4 ಬರುತ್ತೆ. ಇಲ್ಲಿ 27 + ಇಂಟು -18 + ಇಂಟು -4 ಬಂತು. ಈ ಕಡೆ ಏನು ನಂಬರ್ ಬರ್ತಾ ಇದೆ, ಈ ಕಡೆನೂ ಅದೇ ನಂಬರ್ಸು ಮತ್ತು ಅದೇ ಸೈನು ಬರ್ತಾ ಇದ್ದಾವೆ. ಸೊ ದಟ್ ಇದು ಕೂಡ ಸಮ ಇದೆ ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ಸೊ ಮೊದಲನೇ ಪೇರು ಕರೆಕ್ಟ್ ಇದೆ ಅಂದರೆ ಸಮ ಇದೆ. ಎರಡನೇ ಪೇರಲ್ಲಿ ಬರುವ ನಂಬರ್ಸು ಸಮ ಇಲ್ಲ. ಮೂರನೇ ಪೇರಲ್ಲಿ ಬರ್ತಕ್ಕಂಥವು ಸಮ ಇದ್ದಾವೆ ಅಂತೇಳಿ ನೀವು ಆನ್ಸರ್ನ ಹೇಳಬೇಕಾಗತ್ತೆ. 4th ಕ್ವಶನ್ನು, ಇನ್ ಈಚ್ ಆಫ್ ದ ಸೆಟ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಬಿಲೋ ಐಡೆಂಟಿಫೈ ದೋಸ್ ದಟ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ, ಡು ನಾಟ್ ಇವ್ಯಾಲ್ಯೂಯೇಟ್ ದೆಮ್ ಬಟ್ ರ್ಯಾದರ್ ಯೂಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಕ್ಯಾಲ್ಕುಲೇಷನ್ನು, ಕೂಡೋದು ಕಳೆಯೋದು ಆ ಥರದ್ದು ಏನೂ ಪ್ರೋಸೆಸ್ ಮಾಡದೇನೆ ಕೆಳಗಡೆ ಕೊಟ್ಟಂತಹ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ನೋಡಿಬಿಟ್ಟು ಅವುಗಳ ವ್ಯಾಲ್ಯೂಸನ್ನು ಹೇಳಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಗೊತ್ತಾಯ್ತಲ್ವಾ? ಅಂದರೆ ಯಾವುದು ಸೇಮ್ ವ್ಯಾಲ್ಯೂನ ಹೊಂದಿದೆ ಅನ್ನೋದನ್ನು ಹೇಳಬೇಕು. ಸೊ ಅದ್ರ ಪ್ರಕಾರ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಎ 319 + 537, ಮತ್ತು 319 - 537, -537 + 319, ಹಾಗೆಯೇ 537 - 319. ಇವುಗಳಲ್ಲಿ ಯಾವ್ದು ಸಮ ಇದ್ದಾವೆ ಅಂತ ಜೋಡಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 319ಗೆ ಪ್ಲಸ್ ಇದೆ, 537ಗೂ ಕೂಡ ಪ್ಲಸ್ ಇದೆ. ಹೌದಾ? ಸೊ ಇದನ್ನು ನೀವು ನೋಡ್ತಾ ಹೋದರೆ ಇದು ಯಾವುದಕ್ಕೆ ಸಮ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಚೆಕ್ ಮಾಡೋದಾದರೆ ಎರಡಕ್ಕೂ ಚಿಹ್ನೆ ಪ್ಲಸ್ ಇರೋದು ಇದರಲ್ಲಿ ಯಾವುದೂ ಇಲ್ಲ. ಇನ್ನು 319ಗೆ ಪ್ಲಸ್ಸು, 537ಗೆ ಮೈನಸ್ ಇರೋದು ಯಾವುದಿದೆ ಅಂದರೆ ಇವೆರಡು ಇದಾವೆ ನೋಡ್ರಿ. ಸೊ ನೀವು ಸೆಟ್ 1 ಬರಿಬೋದು. ಸೆಟ್ 1 ಅಂತ ಹೇಳಿ ಬರೆದ್ಬಿಟ್ಟು ಯಾವುದಪ್ಪ ಅಂತ ಹೇಳಿದ್ರೆ ಅದು -319 ಸೆಟ್ 1 319 - 537 ಆ್ಯಂಡ್ -537 + 319 ಅಂತ ಬರೀಬೋದು. ಇದು ಒಂದು ಸೆಟ್ ಆಯಿತು. ಇದಾದ ನಂತರದಲ್ಲಿ ಮತ್ತೆ ಬೇರೆ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಪ್ಲಸ್ ಇದಕ್ಕಿದೆ, ಇದಕ್ಕೆ ಮೈನಸ್ ಇದೆ. ಇಲ್ಲಿ ಪ್ಲಸ್ಸು -537ಗೆ ಪ್ಲಸ್ಸು, -319 ಇರೋದು ಮತ್ತೆ ಯಾವುದೂ ಇಲ್ಲ. ಸೊ ಏನಲ್ಲಿ ಒಂದೇ ಸೆಟ್ ಬರುತ್ತೆ. ಅದು ಯಾವುದಪ್ಪ ಅಂದರೆ 319 - 537 -537 + 319. ಇನ್ನು ಬಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಚೆಕ್ ಮಾಡ್ತಾ ಹೋದರೆ 87ಗೆ ಪ್ಲಸ್ಸು, 46ಗೆ ಪ್ಲಸ್ಸು, 109ಗೆ ಮೈನಸ್ ಇರೋದು ಇದು ಇದೆ. ಸೊ ಇದನ್ನು ನೀವು ಸೆಟ್ 1 ಅಂತ ಬರಿಬೋದು. ಸೆಟ್ 1ನಲ್ಲಿ ಏನು ಬರಿಬೋದು? 87 + 46 - 109 ಆ್ಯಂಡ್ 87 + 46 - 109 ಇವೆರಡು ಆಯ್ತಲ್ವಾ? ಇನ್ನು ಇದನ್ನು ನೋಡಿದರೆ ಮೈನಸ್ಸು ಇಲ್ಲೂ ಕೂಡ ನೋಡಿ ಸೇಮ್ ಇದೆ.
87 ಪ್ಲಸ್ 46 ಮೈನಸ್ 109, 87 ಪ್ಲಸ್ 46 ಮೈನಸ್ 109. ಮತ್ತೊಂದು ಬಾರಿ ಕೊಟ್ಟಿದ್ದಾರೆ 87 ಪ್ಲಸ್ 46 ಮೈನಸ್ 109 ಅಂತ. ಇದು ಒಂದು ಸೆಟ್ ಆಯ್ತಾ. ಇನ್ನೊಂದು ಸೆಟ್ ಎರಡನ್ನ ನೀವು ನೋಡ್ತಾ ಹೋದ್ರೆ ಇದಾಯ್ತು. ಈಗ ಇಲ್ಲಿ 87 ಪ್ಲಸ್ಸು 46 ಮೈನಸ್ಸು 109 ಪ್ಲಸ್ಸು ಈ ಥರ ಇರೋದನ್ನು ನೋಡ್ತಾ ಬಂದರೆ ಇಲ್ಲಿ ನೀವು ನೋಡಿ ಇದನ್ನು ಹೇಳ್ಬೋದು ಅಲ್ವಾ. ಬ್ರಾಕೆಟನ್ನು ತೆಗೆದ್ರೂ ಕೂಡ ಈ ಎರಡು ವ್ಯಾಲ್ಯೂಗಳು ಸಮ ಇರ್ತವೆ. ಸೊ ಹಾಗಾಗಿ ಈ ಎರಡು ವ್ಯಾಲ್ಯೂಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. 87 ಮೈನಸ್ 46 ಪ್ಲಸ್ 109, ಇನ್ನೊಂದು ಯಾವುದು 87 ಮೈನಸ್ 46 ಪ್ಲಸ್ 109 ಅಂತೇಳಿ ಬರೀತೀರಾ. ಹಾಗಿದ್ರೆ ಇದು ಇಲ್ಲಿ ಸಪ್ರೇಟ್ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದರ ಆಧಾರದ ಮೇಲೆ ನೀವು ಎ ಮತ್ತು ಬಿಗೆ ಆನ್ಸರ್ನ ಹೇಳ್ತಾ ಇದ್ದೀರಾ. ಸೊ ಜೊತೆಗೆ ನೀವು ಬರಿಬೇಕು ಇವಿಷ್ಟಕ್ಕೂ ಹ್ಯಾವ್ ದ ಸೇಮ್ ವ್ಯಾಲ್ಯೂ. ಅದೇ ರೀತಿ ಇವಕ್ಕೂ ಕೂಡ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಅಂತ ಬರಿಬೇಕಾಗತ್ತೆ. ಇಲ್ಲಿ ಆ್ಯಂಡ್ ಅಂತ ಬರೆದು ಇವೆರಡು ಕೂಡ ಹ್ಯಾವ್ ದ ಸೇಮ್ ವ್ಯಾಲ್ಯೂ. ನೀವು ಯಾವುದೇ ಲೆಕ್ಕಾಚಾರ ಮಾಡದೆ, ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಯಾವುದನ್ನೂ ಮಾಡದೆ ಡೈರೆಕ್ಟಾಗಿ ಯಾವ್ದ್ಯಾವುದು ಸಮ ಇರುತ್ತೆ ಅಂತೇಳಿ ನೀವು ಸುಲಭವಾಗಿ ಹೇಳ್ತಾ ಇದ್ದೀರಾ. ಹಾಗೆ 5ನೇ ಕ್ವಶನ್ ಹೇಳುತ್ತೆ ಆಡ್ ಬ್ರಾಕೆಟ್ಸ್ ಅಟ್ ಅಪ್ರೋಪ್ರಿಯೇಟ್ ಪ್ಲೇಸಸ್ ಇನ್ ದ ಎಕ್ಸ್ಪ್ರೆಷನ್ಸ್ ಸಚ್ ದಟ್ ದೇ ಲೀಡ್ ಟು ದ ವ್ಯಾಲ್ಯೂ ಇಂಡಿಕೇಟೆಡ್ ಅಂತ ಹೇಳಿ. ಅಂದರೆ ಇಲ್ಲಿ ನೀವು ಕೆಳಗಡೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ನು. ಈ ಎಕ್ಸ್ಪ್ರೆಷನ್ನಿನಲ್ಲಿ 13 ಆನ್ಸರ್ ಬರಬೇಕಂದ್ರೆ ಇದರಲ್ಲಿ ಯಾವ ಸಂಖ್ಯೆಗಳಿಗೆ ಬ್ರಾಕೆಟ್ ಹಾಕಬೇಕು, ಹಾಗೆ ಇಲ್ಲಿ ಈ ವ್ಯಾಲ್ಯೂ ಬರಬೇಕಂದ್ರೆ ಇಲ್ಲಿರುವ ಯಾವ ಸಂಖ್ಯೆಗಳಿಗೆ ಬ್ರಾಕೆಟ್ ಹಾಕಬೇಕು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನೀವು ಹೇಗೆ ಬರಿಬೋದು ಆನ್ಸರ್ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ನು 34 ಮೈನಸ್ 9 ಪ್ಲಸ್ 12 ಈಸ್ ಈಕ್ವಲ್ ಟು 13 ಅಂತಿದೆ. ಸೊ ಆನ್ಸರ್ 13 ಬರಬೇಕು ಅಂದರೆ ನಾವೇನು ಮಾಡ್ಕೊಳ್ಬೇಕಾಗತ್ತೆ ಮೊದಲು ಅಂದರೆ ಇಲ್ಲಿ 34ಗೆ 9 ಮತ್ತು 12 ಆ್ಯಡ್ ಮಾಡಿದಾಗ 9 ಮತ್ತು 12 ಆ್ಯಡ್ ಮಾಡಿದಾಗ ಆ್ಯಕ್ಚುಯಲ್ ಆಗಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12 ಪ್ಲಸ್ 9 ಮಾಡಿದ್ರೆ 21 ಬರುತ್ತೆ. ಸೊ ದಟ್ 21 34ನಲ್ಲಿ ಕಳೆದಾಗ ಆನ್ಸರು 13 ಬರುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಆನ್ಸರ್ ಏನಂತ ಬರೀಬೇಕು ಅಂದರೆ ಬ್ರಾಕೆಟು -9 ಮತ್ತು +12ಗೆ ಬ್ರಾಕೆಟ್ ಹಾಕಬೇಕಾಗತ್ತೆ. ಈ ರೀತಿಯಲ್ಲಿ ನೀವು ಬ್ರಾಕೆಟ್ ಹಾಕಿ ಬರೀತೀರಾ. ಇದಾದ ನಂತರದಲ್ಲಿ ಬಿ ಕ್ವಶನ್ನು 56 ಮೈನಸ್ 14 ಮೈನಸ್ 8 ಈಸ್ ಈಕ್ವಲ್ ಟು 34 ಅಂತಿದೆ. ಇಲ್ಲಿ ನೀವು ಯಾವುದಕ್ಕೆ ಹಾಕಬೇಕು 34 ಆನ್ಸರ್ ಬರಬೇಕು ಅಂದರೆ ವೆರಿ ಸಿಂಪಲ್. 56ರಲ್ಲಿ 14 ಕಳೆದು ಅದರಲ್ಲಿ ಮತ್ತೆ 8 ಕಳೆದ್ರೆ 34 ಬರುತ್ತೆ. ಹಾಗಾಗಿ ಮೊದಲು 56 ಮತ್ತು 14 ಗ್ರೂಪ್ ಮಾಡಿ ಪಕ್ಕದಲ್ಲಿ -8 ಮಾಡಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ 34 ಬರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇದನ್ನು ನೀವು ನೋಡಿದಾಗ -22 -12 +10 +22 ಈಸ್ ಈಕ್ವಲ್ ಟು -22 ಅಂತ ಕೊಟ್ಟಾರೆ. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕೊನೆಯ -22ನ ಹಾಗೆ ಬರ್ಕೊಳ್ಬೇಕು, ಚಿಹ್ನೆ ಮೈನಸ್ ಬರೆದು 12 ಮತ್ತು 10ಗೆ ಬ್ರಾಕೆಟ್ ಹಾಕಿ ಪಕ್ಕದಲ್ಲಿ +22 ಮಾಡಿದ್ರೆ -22 ಬರುತ್ತೆ. ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. +22 -22 ಕ್ಯಾನ್ಸಲ್ ಆಗುತ್ತೆ, ಚಿಹ್ನೆ ಇಲ್ಲಿ ಮೈನಸ್ ಇದೆ. 12ಕ್ಕೆ 10 ಕೂಡಿದ್ರೆ 22 ಬರುತ್ತೆ, ಚಿಹ್ನೆ ಮೈನಸ್ ಇರೋದ್ರಿಂದ -22 ಆಗುತ್ತೆ. ಸೊ ಸುಲಭವಾಗಿ ನೀವು ಇಲ್ಲಿ ಬ್ರಾಕೆಟನ್ನು ಈ ಎರಡು ಸಂಖ್ಯೆಗಳ ಮಧ್ಯೆ ಹಾಕಬಹುದು. ಜಸ್ಟ್ ನೀವು ಬ್ರಾಕೆಟ್ ಹಾಕೋದನ್ನು ಅಷ್ಟೇ ನೀವು ಇಲ್ಲಿ ಮಾಡಬೇಕಾಗಿರೋದು. ಸೊ ದಟ್ ABC ಆನ್ಸರ್ನ ನಾವು ತಗೊಂಡಿದ್ದೀವಿ. ಕ್ವಶನ್ ನಂಬರ್ 6 ಬಂದ್ಬಿಟ್ಟು ಯೂಸಿಂಗ್ ಓನ್ಲಿ ರೀಸನಿಂಗ್ ಆಫ್ ಹೌ ಟರ್ಮ್ಸ್ ಚೇಂಜ್ ದೇಯರ್ ವ್ಯಾಲ್ಯೂಸ್ ಫಿಲ್ ದ ಬ್ಲ್ಯಾಂಕ್ಸ್ ಟು ಮೇಕ್ ದ ಎಕ್ಸ್ಪ್ರೆಷನ್ಸ್ ಆನ್ ಐದರ್ ಸೈಡ್ ಆಫ್ ದ ಈಕ್ವಾಲಿಟಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಚಿಹ್ನೆ ಮಧ್ಯೆ ಈಕ್ವಲ್ ಇದೆ, ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಸಮ ಬರಬೇಕು ಅಂದರೆ ಡ್ಯಾಶ್ ಇರುವ ಜಾಗದಲ್ಲಿ ಯಾವ ಒಂದು ವ್ಯಾಲ್ಯೂವನ್ನು ನೀವು ಹಾಕಬೇಕು. ಸೊ ಈ ಒಂದು ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಸೊ ನೋಡಿ ಇಲ್ಲಿ ಕ್ವಶನ್ ಹೇಳುವ ಪ್ರಕಾರ 423 ಪ್ಲಸ್ ಡ್ಯಾಶ್ ಈಸ್ ಈಕ್ವಲ್ ಟು 419 ಪ್ಲಸ್ ಡ್ಯಾಶ್ ಅಂತಿದೆ. ಈಗ ಸಪೋಸ್ ನೀವು ಇಲ್ಲಿ 423 ದೊಡ್ಡ ಸಂಖ್ಯೆ, 419 ಚಿಕ್ಕ ಸಂಖ್ಯೆ. 423 ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಂದರೆ 419ಗೆ ನೀವು ಇನ್ನು ಯಾವ ಸಂಖ್ಯೆನ ಹಾಕಬಹುದು. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಯಾವುದೇ ರೀತಿಯಲ್ಲಿ ಹಾಕಿ ಈ ವ್ಯಾಲ್ಯೂ ಸಮ ಮಾಡ್ಬೋದು, ನೀವು ಯಾವ ಸಂಖ್ಯೆನಾದರೂ ಹಾಕ್ಬೋದು. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ 0 ಹಾಕ್ತೀನಿ. ಸೊ ಇಲ್ಲಿ 0 ಹಾಕಿದೆ ಅಂತ ಹೇಳಿದ್ರೆ 423 ಪ್ಲಸ್ 0 ಮಾಡಿದ್ರೆ 423 ಬರುತ್ತೆ ಅಂದಾಗ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕಿ ಕೂಡಿದಾಗ 423 ಬರುತ್ತೆ. ಅದ್ರ ಪ್ರಕಾರ ನೀವು ಸುಲಭವಾಗಿ ಇಲ್ಲಿ 4 ಅಂತ ಬರಿಬೋದು. 0ನೇ ಬರಿಬೇಕು ಅನ್ನೋದೇನು ಕಂಡೀಷನ್ ಇಲ್ಲ. 0 ಬದಲಾಗಿ ನೀವು ಇಲ್ಲಿ ಸಪೋಸ್ 10 ಬರೆದ್ರಿ ಅಂದರೆ ಆವಾಗ ಇದೇನಾಗುತ್ತೆ 14 ಆಗುತ್ತೆ. ಸಪೋಸ್ ಇಲ್ಲಿ ನೀವು 12 ಬರೆದ್ರಿ ಅಂತ ಹೇಳಿದ್ರೆ ಆವಾಗ ನೀವು ಇಲ್ಲಿ ಏನು ಬರಿಬೇಕಾಗತ್ತೆ ಅಂತ ಹೇಳಿದ್ರೆ
ಎಷ್ಟು 12 ಮಾಡಿದ್ರಿ ಅಂತ ಹೇಳಿದ್ರೆ 4ಕ್ಕೆ 12 ಸೇರಿಸಿದಾಗ 16 ಬರಿಬೇಕಾಗತ್ತೆ ಅಷ್ಟೇ. ಒಟ್ಟಲ್ಲಿ ನೀವು ಬಿಟ್ಟ ಜಾಗವನ್ನು ತುಂಬಬೇಕಾದ್ರೆ ಎರಡೂ ಸಂಖ್ಯೆಗಳನ್ನು ಕೂಡಿದಾಗ ಲೆಫ್ಟ್ ಸೈಡಲ್ಲಿ ಏನು ಆನ್ಸರ್ ಬರುತ್ತೋ ರೈಟ್ ಸೈಡಲ್ಲಿ ಅದೇ ಆನ್ಸರ್ ಬರಬೇಕು. ಅದ್ರ ಪ್ರಕಾರ ಈಗ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ 207. ಒಂದು ಕಡೆ ಬಿ ಸೈಡಲ್ಲಿ 207 - 68 ಕೊಟ್ಬಿಟ್ಟಿದ್ದಾರೆ. ಸೊ 207 - 68 ಮಾಡಿದಾಗ ಆನ್ಸರ್ ಏನು ಬರುತ್ತೋ 210 - ಡ್ಯಾಶ್ ಮಾಡಿದಾಗ ಅದೇ ಆನ್ಸರ್ ಬರಬೇಕು. ವೆರಿ ಸಿಂಪಲ್. ನೀವು ಇದನ್ನ ಹೇಗೆ ಮಾಡ್ಬೋದು ಟ್ರಿಕ್ಸ್ ಅಂತಂದರೆ, ಈಗ ಇಲ್ಲಿ 7 ಇದೆ, ಇಲ್ಲಿ 10 ಇದೆ, ಅಂದರೆ ಇದಕ್ಕಿಂತ 3 ಅಂಕಿ ಜಾಸ್ತಿ ಆಯಿತು. 3 ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ, 3 ಆ್ಯಡ್ ಮಾಡಿದ್ದಾರೆ. 207ಗೆ 3 ಆ್ಯಡ್ ಮಾಡಿದರೆ 210 ಬರುತ್ತೆ. ಹಾಗಿದ್ಮೇಲೆ 68ಗೆ ಏನು ಮಾಡಬೇಕು ನೀವು 3 ಆ್ಯಡ್ ಮಾಡಬೇಕು. ಸೊ 68ಗೆ 3 ಆ್ಯಡ್ ಮಾಡಿದರೆ ಅಂತ ಹೇಳಿದ್ರೆ 71 ಬರುತ್ತೆ. ಸೊ 210ನಲ್ಲಿ 71 ಮಾಡಿದಾಗ ಏನು ಆನ್ಸರ್ ಬರುತ್ತೋ 207ನಲ್ಲಿ 68 ಆ್ಯಡ್ ಮಾಡಿದಾಗ ಲೆಸ್ ಮಾಡಿದಾಗ ಅದೇ ಆನ್ಸರ್ ಬರುತ್ತೆ. ಸಾರಿ, ಎರಡು ಕಡೆ ಲೆಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಓಕೆ. ಹಾಗೆ 7th ಕ್ವಶನ್ ಬಂದ್ಬಿಟ್ಟು ಹೇಳೋದಾದ್ರೆ, ಯೂಸಿಂಗ್ ದ ನಂಬರ್ಸ್ 2, 3 and 5 and the operators plus and minus and brackets as necessary, generate expressions to give as many different values as possible. For example, 2 - 3 + 5 = 4 and 3 - 5 - 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2, 3 ಮತ್ತು 5 ಅನ್ನುವ ಸಂಖ್ಯೆಗಳನ್ನು ಮಾತ್ರ ಬಳಸ್ಕೊಳ್ಬೇಕು. ಜೊತೆಗೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಬಳಸ್ಕೊಳ್ಬೇಕು. ಜೊತೆಗೆ ಬ್ರಾಕೆಟ್ ಎಲ್ಲಿ ಸಾಧ್ಯನೋ ಅಲ್ಲಿ ಬ್ರಾಕೆಟ್ ಬಳಸ್ಕೊಂಡು ನೀವೇ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳ ರೀತಿಯಲ್ಲಿ ನೀವೇ ಏನು ಮಾಡಬೇಕಂತೆ ಈಕ್ವೇಷನ್ಸನ್ನು ಎಕ್ಸ್ಪ್ರೆಷನ್ಸನ್ನು ಫಾರ್ಮ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರವಾಗಿ ಸೊ ನೋಡ್ರಿ, ಇಲ್ಲಿ 2, 3 and 5 ಅನ್ನ ಮತ್ತೆ ಪ್ಲಸ್ ಮತ್ತೆ ಮೈನಸ್ ಜೊತೆಗೆ ಬ್ರಾಕೆಟ್ ಅನ್ನ ಬಳಕೆ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅಂದರೆ ಏನೇನು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಒಂದು ತಗೊಳ್ಳೋಣ. 2 - 3 + 5 = -6 ಅಂತೇಳಿ ಒಂದು ಸಂಖ್ಯೆ ಬರೀಬಹುದು ನಾವು. ಹಾಗೆ 2 - 3 + 5 ಮಾಡಿದ್ರೆ 8 ಬರುತ್ತೆ. -8 ಇರೋದ್ರಿಂದ -8ರಲ್ಲಿ 2 ಕಳೆದ್ರೆ -6 ಬರುತ್ತೆ. ಇದೇ ಥರ ಇನ್ನೊಂದು ಸಂಖ್ಯೆ ಏನು ಬರೀಬಹುದು, 2 + 3 + 5 ಮೂರು ಸಂಖ್ಯೆಗಳನ್ನು ಕೂಡಿದಾಗ ನಿಮಗೆ 10 ಬರುತ್ತೆ. ಈ ಥರ ಒಂದು ಎಕ್ಸ್ಪ್ರೆಷನ್ ಬರಿಬೋದು. ಹಾಗೆ ಇನ್ನೊಂದು ಏನು ಎಕ್ಸ್ಪ್ರೆಷನ್ ಬರಿಬೋದು, ಮೊದಲೆರಡು ಸಂಖ್ಯೆಗಳನ್ನು ಕೂಡಿಬಿಟ್ಟು ಮೂರನೇ ಸಂಖ್ಯೆಯನ್ನು ಕಳೆದಾಗ ನಮಗೆ 0 ಬರುತ್ತೆ ಉತ್ತರ. ಇದನ್ನು ಕೂಡ ಬರಿಬೋದು. ಇನ್ನೂ ಒಂದು ಎಕ್ಸ್ಪ್ರೆಷನ್ ಹೇಗೆ ಬರಿಬೋದು, 5 + 3 - 2 ಮಾಡಿದರೆ 6 ಅಂತ ಬರಿಬೋದು. ಅಥವಾ ಇನ್ನೊಂದು ಎಕ್ಸಾಂಪಲನ್ನು ನಾವು ಬರೆಯೋದಾದರೆ, ಇವು ಇಷ್ಟಕ್ಕೆ 5 ಮೈನಸ್ ಬ್ರಾಕೆಟಲ್ಲಿ ಮೈನಸ್ಸನ್ನು ಬರೆದು ಬ್ರಾಕೆಟ್ ಹಾಕಿ 3 - 2 ಮಾಡಿದರೆ ಅಂದರೆ 3 - 2 ಮಾಡಿದ್ರೆ 1 ಬರುತ್ತೆ, 5 - 1 ಮಾಡಿದ್ರೆ 4 ಬರುತ್ತೆ. ಈ ರೀತಿಯಲ್ಲಿ ಬರಿಬೋದು. ಓಕೆನಾ. ನಾವು ಒಟ್ಟಾರೆಯಾಗಿ ಈ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವುದೇ ಒಂದು ವ್ಯಾಲ್ಯೂವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇದು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ವೆನ್ ಎವರ್ ಜಸೋದಾ ಹ್ಯಾಸ್ ಟು ಸಬ್ಟ್ರಾಕ್ಟ್ 9 ಫ್ರಮ್ ಎ ನಂಬರ್, ಶಿ ಸಬ್ಟ್ರಾಕ್ಟ್ಸ್ 10 and adds 1 to it. ಫಾರ್ ಎಕ್ಸಾಂಪಲ್ 36 - 9 = 26 + 1 ಅಂತ ಕೊಟ್ಟಿದ್ದಾರೆ. ಅಂದರೆ ಜಸೋದಾ ಏನು ಮಾಡಿದ್ದಾಳೆ ಅಂದರೆ ಸಬ್ಟ್ರಾಕ್ಟ್ 9 ಫ್ರಮ್ ಎ ನಂಬರ್, ಒಂದು ಸಂಖ್ಯೆಯಿಂದ 9 ಕಳೆದಿದ್ದಾಳೆ. ಜೊತೆಗೆ ಶಿ ಸಬ್ಟ್ರಾಕ್ಟ್ಸ್ 10 and adds 1 to it. ಇದ್ರ ಜೊತೆಗೆ ಮತ್ತೇನು ಮಾಡಿಲ್ಲ, ಅದಕ್ಕೆ ಮತ್ತೆ 10 ಕಳೆದು ಅದಕ್ಕೆ ಮತ್ತೆ 1 ಸೇರಿಸಿದ್ಲು. ಹಾಗಿದ್ದ ಮೇಲೆ ಅದರ ಆಧಾರದ ಮೇಲೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 36 - 9 = 26 + 1 ಸ್ಟೇಟ್ಮೆಂಟ್ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ಬರೆದಿರ್ತಕ್ಕಂಥದ್ದು ಇದು ಎಕ್ಸ್ಪ್ರೆಷನ್. ಇದೇ ರೀತಿಯಲ್ಲಿ ಕೆಳಗಡೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟನ್ನು ಓದ್ಕೊಂಡು ಅದಕ್ಕೆ ನೀವು ಮೇಲ್ಗಡೆಯ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀಬೇಕು. ಕ್ವಶನ್ನು, ಡೂ ಯು ಥಿಂಕ್ ಶಿ ಆಲ್ವೇಸ್ ಗೆಟ್ಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅಂದರೆ ಮೇಲ್ಗಡೆ ಅದೇನು ಜಶೋದಾಗೆ ಸಂಬಂಧಪಟ್ಟಾಗಿ ವ್ಯಾಲ್ಯೂ ಎಕ್ಸ್ಪ್ರೆಷನ್ ಬರೆದಿದ್ದಾರಲ್ಲ, ಇದು ಸರಿ ಇದೆಯಾ, ಸರಿ ಇದ್ರೆ ಯಾಕೆ ಸರಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದನ್ನು ನಾವು ಎಸ್ ಸರಿ ಅಂತ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು, ವೈ ಅಂತ ಕೊಟ್ಟಿದ್ದಾರೆ ಅವರು. ವೈ ಅನ್ನೋದಕ್ಕೆ ನೀವು ಆನ್ಸರ್ ಏನು ಬರಿಬೋದು ಅಂತ ಅಂದರೆ ಇದಕ್ಕೆ 8ಗೆ ನೀವು ಎಸ್ ಅಂತೇಳಿ ಬರಿಬೇಕು. ಯಾಕಪ್ಪ ಎಸ್ ಅಂತ ಬರಿಬೇಕು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಹೇಳುವ ಪ್ರಕಾರ -9 - 10 + 1 ಅಂತೇಳಿ ನೀವು ರೀಸನನ್ನು ಕೊಡಬೇಕಾಗತ್ತೆ. ಅಂದರೆ ಜಸೋದಾ ಹ್ಯಾಸ್ ಟು ಸಬ್ಟ್ರಾಕ್ಟ್ 9 ಫ್ರಮ್ ಎ ನಂಬರ್. ಓಕೆ, ಒಂದು ಸಂಖ್ಯೆಯಿಂದ 9 ಕಳೆದು ಅದಕ್ಕೆ ಮತ್ತೆ -10 ಮಾಡಿ ಅದಕ್ಕೆ +1 ಆ್ಯಡ್ ಮಾಡಿದಾಗ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನೀವು ಬರಿಬೋದು ತಾನೇ ಎಕ್ಸ್ಪ್ರೆಷನನ್ನು. ಹಾಗಾಗಿ ಎಸ್ ಅಂತ ಕರಿತೀವಿ. ಇನ್ನು ಬಿ ಕೊಟ್ಟಿದ್ದಾರೆ, ಕ್ಯಾನ್ ಯು ಥಿಂಕ್ ಆಫ್ ದ ಅದರ್ ಸಿಮಿಲರ್ ಸ್ಟ್ರಾಟಜೀಸ್, ಗಿವ್ ಸಮ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಹಾಗಿದ ಮೇಲೆ ಇದೇ ಥರ ಇನ್ನೊಂದು ಏನಾದರೂ ಎಕ್ಸಾಂಪಲ್ ಬರೀಲಿಕ್ಕೆ ಸಾಧ್ಯನಾ?
ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ನೀವೇನು ಮಾಡ್ಬೋದು ಅಂದರೆ ಟು ಸಬ್ಟ್ರ್ಯಾಕ್ಟ್ ಅಂತ ತಗೊಳ್ಳಿ. ಟು ಸಬ್ಟ್ರ್ಯಾಕ್ಟ್ 8 ಅಂತ ತಗೊಂಡು ಸಬ್ಟ್ರ್ಯಾಕ್ಟ್ 10 ಆ್ಯಂಡ್ ಆ್ಯಡ್ 2 ಅಂತ ತಗೊಳ್ರಿ. ಟು ಸಬ್ಟ್ರ್ಯಾಕ್ಟ್ 8 ಸಬ್ಟ್ರ್ಯಾಕ್ಟ್ 8 ಆ್ಯಂಡ್ ಆ್ಯಡ್ 2 ಅಂತ ತಗೊಳ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಏನು ತಗೊಳ್ಬೋದು ಅಂದರೆ ಟು ಸಬ್ಟ್ರ್ಯಾಕ್ಟ್ 10 ಆಗಬೇಕದು. ಟು ಸಬ್ಟ್ರ್ಯಾಕ್ಟ್ 10 ಆ್ಯಂಡ್ ಆ್ಯಡ್ 2 ಮಾಡಿದ್ರೆ ಏನು ಬರುತ್ತೆ 8 ಬರುತ್ತೆ. 8ಅನ್ನು ಕಳೆದ ರೀತಿಯಲ್ಲಿ ಆಗುತ್ತೆ. ಸಪೋಸ್ ನೀವು ಟು ಸಬ್ಟ್ರ್ಯಾಕ್ಟ್ 98 ಅಂತ ತಗೊಂಡ್ರಿ ಅಂದರೆ ಇದನ್ನು ನಾವು ಏನಂತ ಬರ್ಕೊಳ್ಬೋದು ಅಂದರೆ ಸಬ್ಟ್ರ್ಯಾಕ್ಟ್ 100. ಓಕೆ, ಸಬ್ಟ್ರ್ಯಾಕ್ಟ್ 100 ಆ್ಯಂಡ್ ಆ್ಯಡ್ 2 ಅಂತ ತಗೊಳ್ಬೋದು. ಆವಾಗ ಅದನ್ನು ನಾವು ಸಬ್ಟ್ರ್ಯಾಕ್ಟ್ 98 ಅಂತ ಹೇಳಿ ಹೇಳ್ಬೋದು ಮೇಲ್ಗಡೆ ಕೊಟ್ಟಿರುವ ಸ್ಟೇಟ್ಮೆಂಟಿನ ಆಧಾರದ ಮೇಲೆ. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 9, ಕನ್ಸಿಡರ್ ದ 2 ಎಕ್ಸ್ಪ್ರೆಷನ್ಸ್ a is equal to 73 minus 14 plus 1, b is equal to 73 minus 14 minus 1. For each of these expressions, identify the expressions from the following collection that are equal to it. ಮೇಲ್ಗಡೆದಕ್ಕೆ ಯಾವ ಎಕ್ಸ್ಪ್ರೆಷನ್ಸ್ ಈಕ್ವಲ್ ಆಗ್ತವೆ, ಎಗೆ ಈಕ್ವಲ್ ಇರೋದು ಯಾವುದಿದೆ, ಬಿಗೆ ಈಕ್ವಲ್ ಇರೋದು ಯಾವುದಿದೆ ಅನ್ನೋದನ್ನು ಹೇಳಬೇಕು. ಇದರ ಆಧಾರದ ಮೇಲೆ ನೀವು ನೋಡ್ತಾ ಹೋಗೋದಾದ್ರೆ ಇವುಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದನ್ನು ಬ್ರಾಕೆಟನ್ನು ತೆಗೆದು ಬರ್ಕೊಂಡು ಬಿಡ್ರಿ, ನೀವು ಗೊತ್ತಾಗ್ಬಿಡುತ್ತೆ. 73 ಮೈನಸ್ 14 ಬ್ರಾಕೆಟ್ ತೆಗೆದ್ವಿ ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ 14 ಅಂತ ಬರೀತೀರಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ 3 ಅಂತ ಬರೀತೀರಾ. ಹಾಗಿದ್ರೆ ಇದು ಯಾವುದಕ್ಕೆ ಸಮ ಇದೆ? ಬಿಗೆ ಸಮ ಇದೆ ತಾನೆ. ನೋಡಿ, ಬಿ ಮತ್ತು ಎ, ಸರಿ ಇದು 1 ಅಲ್ವಾ? ಸೊ ಬಿ ಮತ್ತು ಎ ಸಮ ಇದ್ದಾವೆ. ಸೊ ದಟ್ ನೀವು ಹೇಳ್ಬೋದು ಏನಂತೇಳಿ, ಈ ಎ ಬಿಗೆ ಸಮ ಅಂತೇಳಿ ಬರೀತೀರಾ. ಅಂದರೆ ಎ ಈಕ್ವಲ್ ಟು ಬಿ ಅಂತ ಬರೀತೀರಾ. ಇನ್ನು ಇದಕ್ಕೂ ಕೂಡ ಬ್ರಾಕೆಟ್ ತೆಗೆದು ನೀವು ಬರ್ಕೊಳ್ರಿ. ಬ್ರಾಕೆಟ್ ತೆಗೆದು ಬರ್ಕೊಂಡಾಗ ಏನಾಗುತ್ತೆ ನೋಡಿದರೆ ಇಲ್ಲಿ ಸಪೋಸ್ 73 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಇದು 14 ಬರೆದ್ಬಿಟ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಬರೆದು 1 ಬರೀಬೇಕಾಗತ್ತೆ. ಸೊ ಅಲ್ಲಿಗೆ ಬಿ ಈಕ್ವಲ್ ಟು ಎ ಅಂತ ಬರಿಬೋದಲ್ವಾ? ಬಿ ಎ ಥರ ಇದೆ. ಹಾಗೆ ಇದಕ್ಕೂ ಕೂಡ ಬ್ರಾಕೆಟ್ ತೆಗೆದು ಬರೀರಿ ನೀವು. 73 ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಓಕೆ, ಅಲ್ಲಿಗೆ 73 ಮೈನಸ್ 14 ಪ್ಲಸ್ 1. ಸೊ 73 ಮೈನಸ್ 14 ಪ್ಲಸ್ 1 ಅಂದರೆ ಯಾವ ಥರ ಇದೆ? ಸಿ ಆಲ್ಸೋ ಈಕ್ವಲ್ ಟು ಎ ಅಂತ ಹೇಳ್ತೀರಾ. ಇನ್ನು ಇದನ್ನು ತಗೊಂಡ್ರೆ 73 ಪ್ಲಸ್ ಇಂಟು ಮೈನಸ್ ಮೈನಸ್ 14 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇದು ಬಿಗೆ ಸಮ. ನೋಡಿ, ಡಿ ಈಕ್ವಲ್ ಟು ಡಿ ಅಂತ ಹೇಳ್ಬೋದು. ಸಾರಿ, ಡಿ ಈಕ್ವಲ್ ಟು ಯಾವುದಿದು? ಬಿ. ಎ ಮತ್ತು ಸಿ ಎರಡೂ ಕೂಡ ಎಗೆ ಈಕ್ವಲ್ ಇದ್ದರೆ ಬಿ ಮತ್ತು ಡಿ ಎರಡೂ ಕೂಡ ಬಿಗೆ ಈಕ್ವಲ್ ಇದ್ದಾವೆ ಅಂತೇಳಿ ನಾವು ಅರ್ಥವನ್ನು ತಗೊಳ್ಬಹುದು. ಓಕೆನಾ? ಸೊ ಇದರ ಆಧಾರದ ಮೇಲೆ ಈ ಒಂದು ವಿಡಿಯೋದಲ್ಲಿ ಫಿಗರ್ ಇಟ್ ಔಟ್ 1 ಮತ್ತು ಫಿಗರ್ ಇಟ್ ಔಟ್ 2ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ಜೊತೆಗೆ ಉತ್ತರಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಆರ್ಥಮೆಟಿಕ್ ಎಕ್ಸ್ಪ್ರೆಷನ್ ಪಾಠಕ್ಕೆ ಸಂಬಂಧಪಟ್ಟಂಥ ಮುಂದಿನ ಫಿಗರ್ ಇಟ್ ಔಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.